ಮ್ಯಾಗ ಒಂದು ಟೆಂಟ್ ಅದ, ಅದರ ಒಂದು ಬ್ಯಾಗ್ ಅದ ಅಕ್ಸೆಸರೀಸಿಂದು. ಹಿಂದೆ ನಂದೊಂದು ದೊಡ್ಡ ಬ್ಯಾಗ್ ಅದ. ಇವ S4 ಬಲ್ಲಿ ನಿಂತೀನಿ ಅಂತ ಹೇಳ. ಇನ್ನೂ ಕಾಣಲಾಗ ನನಗೆ ಎಲ್ಲಿ ನಿಂತಿರ್ಬೇಕು ಇವ ತಿಳಿದಾಗ್ಯದ ನನಗೆ. ಈ ಸಿಕ್ಕಲ್ಲ ಟೆಂಟ್ ತೊಗೊಂಡು ಮಾರಿಗೆ ಹೊಡೋಗ್ಬಿಡ್ತೀನಿ ಸೀದಾ. ಇವತ್ತು ನಾವು ಬೆಂಗಳೂರಿನಿಂದ ಒಂದು ಕಡೆ ಹೊಂಟೀವಿ. ಇವತ್ತೊಂದು ಕ್ಯಾಂಪಿಂಗ್ ಮಾಡೋದದ, ಟೆಂಪಲಿಗೆ ಹೋಗೋದದ. ಸೊ ಎಲ್ಲ ಆತವ ಅಂತೇಳಿ ಇವತ್ತು ವೀಕೆಂಡ್ ಅಲ್ಲ, ಸೊ ಚುಟ್ಟಿ ಇರ್ತದೆ. ಚುಟ್ಟಿ ದಿವಸ ಕಸಿಂದ ಹೊಂಟೀವಿ. ಮೈಸೂರಿಗೆ ಹೋಗ್ಬೇಕಾಗಿತ್ತು ಅಂದ್ರೆ ಫಸ್ಟ್ ನಾವು ಒಂದು 2 ವೀಲರ್ ಮೇಲೆ ಹೋಗ್ತಿದ್ದೆವು, ಬಸ್ಸಿಗೆ ಹೋಗ್ತಿದ್ದೆವು. ಬಟ್ ನಮ್ಮ ಗಾಡಿ ಸರ್ವಿಸಿಗೆ ಬಂದಂತೇಳಿ ಗಾಡಿ ಸೈಡಿಗೆ ಇಟ್ಟು ಅಲ್ಲಿ ಮೈಸೂರಿನಾಗ ನಮ್ಮಲ್ಲಿ ಗಾಡಿಗಳು ಅಂತೇಳಿ ಏನು ಮಾಡಿದೆವು. ಅದಕ್ಕೆ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡ್ಬೇಕಂತೇಳಿ ನಮ್ಮ ಕಲಬುರ್ಗಿನಿಂದ ಬರೋಂಥ ಹಾಸನ್ ಎಕ್ಸ್ಪ್ರೆಸ್ಸಿಗೆ ಏರಿದೆವು. ಯಾಕಂದ್ರೆ ಹಾಸನ್ ಎಕ್ಸ್ಪ್ರೆಸ್ಸಿಗೆ ಏರಿದೆವು ಅಂದ್ರೆ ನೆಕ್ಸ್ಟ್ ಯಶವಂತಪುರ ಒಳಗೆ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಸಿಗ್ತದೆ ನಮಗೆ. ಸನ್ರೈಸ್ ನೋಡ್ರಿ ಯಾವ ಥರ ಕಲರ್ಫುಲ್ಲಾಗಿ ಕಾಣುತ್ತೆ ಟ್ರೈನ್ ನಿಂದು ನೋಡಿದ್ರೆ ಗೊತ್ತಾಗ್ತದೆ ನಮಗೆ. ಭಾರಿ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ಇದು ಫಸ್ಟ್ ಟೈಮ್ ನಾನು ಈ ಥರ ನೋಡಿದ್ದು. ಎಷ್ಟೋ ಸಾರಿ ಬೆಂಗಳೂರಿನಿಂದ ಗುಲ್ಬರ್ಗನಿಂದ ಬೆಂಗಳೂರು ಮಾಡಿ ನೀನು ನೋಡಿರಲಿಲ್ಲ. ಎಲ್ಲಿಗೆ ಹೊಂಟ್ರಿ ಅನ್ನೋದಕ್ಕಿಂತಲ್ಲ ಹೋಗೋ ದಾರಿ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಯಶವಂತಪುರ ಸ್ಟೇಷನಾಗ ವೇಟ್ ಮಾಡತ್ತೀನಿ. ಇಲ್ಲಿಂದ ಬೇರೆ ಟ್ರೈನ್ ಅದ. ಈಗ ಯಲಹಂಕನಿಂದ ಒಂದು ಟ್ರೈನ್ ಆಯಿತು, ಈಗ ನೆಕ್ಸ್ಟ್ ಇಲ್ಲಿಂದ ಒಂದು ಟ್ರೈನ. ಇದ್ರನಿಂದ ನೆಕ್ಸ್ಟ್ ಸ್ಟೇಷನಾಗ ಬಂದು ಕೇಸಿ ನಮ್ಮ ದೋಸ್ತನು ಜಾಯ್ನ್ ಆಗೋಣ. ನಾವು ಹೋಗೋ ನೆಕ್ಸ್ಟ್ ಟ್ರೈನಿಂದು ಡಿಸ್ಪ್ಲೇ ಸಿಲಕ ವೇಟ್ ಮಾಡತ್ತೀನಿ. ಈ ಡಿಸ್ಪ್ಲೇನಾಗ ಹಾಕ್ಲತ್ತಾರ, ಬಟ್ ಇನ್ನು ಪ್ಲಾಟ್ಫಾರ್ಮ್ ನಂಬರ್ ತೋರಿಸಲಾಗ್ಯಾರ. ಈ ಟ್ರೈನ್ ಟೈಮ್ ನೋಡಿದ್ರೆ 6:45 ಅಂತ ತೋರ್ಸತ್ತಾರ. ಈಗ 6:43 ಆಗ್ಯದ ಆಲ್ರೆಡಿ. ಆದ್ರೆ ಇನ್ನೂ ಟ್ರೈನ್ ಇದು ಹಾಕಲಾಗ್ಯಾರ ಅಂದಮೇಲೆಲ್ಲ ಈಗ ಮಂದಿ ಬಂದು ನಿಂತವರು ವಯಸ್ಸದವ್ರಲ್ಲ, ಇವ್ರು ಪ್ಲಾಟ್ಫಾರ್ಮ್ ನಂಬರ್ ಚೇಂಜ್ ಮಾಡಿದ್ರಲ್ಲ, ಹ್ಯಾಂಗೆ ಹೋಗ್ಬೇಕು ಹೇಳಿ ನೋಡು. ಜುಗಾಡ ಮಾಡಿ ಮೆಜೆಸ್ಟಿಕ್ಕಿಗೆ ಬಂದ. ಯಾಕಂದ್ರೆ ನಮ್ಮ ಟ್ರೈನ್ ಲೇಟ್ ಅದ. ಸೊ ನಮ್ಮ ದೋಸ್ತ ಅಂತೆಲ್ಲ ಕಾಯ್ಲತ್ತಿದ. ಪಾಪ ಮುಂಜಾನೆ ಬಂದು ಇಲ್ಲೇ ಕೂತದ, ಒಂದೇ ಆಗ್ಯದ ಅಂತೇಳಿ ನಾ ಬೇರೆ ಟ್ರೈನಿಗೆ ಏರಿ ಸೊ ಇಲ್ಲಿಗೆ ಬಂದೀನಿ. ಈಗ ನನಗೆ ಅಂತೂ ಮೆಜೆಸ್ಟಿಕ್ಕಿಗೆ ಬಂದೆವು. ನಮ್ಮ ದೋಸ್ತ್ ಕುಂತಾನ, ಬರತ್ತ ನಾನು ಬಿಸ್ನೆಸ್ ಮಾಡತ್ತಾನ. ಹೇಳು ಐಸ್ ಕ್ರೀಮ್ ಡಬ್ಬ ಅಂತ ಐಸ್ ಕ್ರೀಮ್ ಮಾಡ್ಕೊಂಡು ಗೊತ್ತಾನೆ. ಐಸ್ ಎಲ್ಲ ಮಾರಿ ಬಿಸ್ನೆಸ್ ಚಲೋ ಅಲ್ಲಿ ನೈಟ್ ಶಿಫ್ಟ್ ಮಾಡಿ ಏನು ಅಣ್ಣಗೊಂದು ಕಾಯಸದ ಏನ. ಸೊ ಆಕ್ಚುಲಿ ಏನಾಗಿತ್ತು ಅಂದ್ರೆ ನಿನ್ನೆ ಬೆಳಗ್ಗೆನೆ ಮಾತಾಡ್ಕೊಂಡಿದ್ವಿ, ಲೈಕ್ ಇನ್ಮೇಲೆ ಎಲ್ಲಿ ಹೋಗೋದಿಲ್ಲ, ಒಂದು ಮನೇಲಿ ರೆಸ್ಟ್ ಮಾಡೋ ನೈಟ್ ಫೋನ್ ಮಾಡಿ ಏನ್ ಹೇಳತ್ತಾನ, ಮೈಸೂರಿಗೆ ಬಾ ಟೆಂಟ್ ಹಾಕೊಂಡು ಬಾ ಅಂತೇಳಿ. ಸೊ ಹೋಗ್ಲಾಗತ್ತೀವಿ. ಇವ್ರಿಗೆ ಏನು ಹೇಳಕ್ಕಾಗಲ್ಲ, ಹೋಗ್ಲೇಬೇಕು. ಇಂಥ ದೋಸ್ತರಿದ್ರಿ ಏನ್ ಅನ್ಬೇಕು ಹೇಳ್ರಿ. 2 ವರ್ಷ ವೇಟ್ ಮಾಡಿದ ಸ್ಟೇಷನ್. ಎಷ್ಟು ವರ್ಷ ವೇಟ್ ಮಾಡಿದಿಲ್ಲ? ಈಗ 2 ವರ್ಷ ವೇಟ್ ಮಾಡಿದ್ಮೇಲೆ ಟ್ರೈನ್ ಬಂತು. ಈಗ ಫೈನಲಿ ಸತತ 5 ವರ್ಷಗಳ ನಂತರ ಟ್ರೈನ್ ಹೆಂಗ್ ಬರ್ಲಾತ ನೋಡ್ರಿ ಅಲ್ಲಿ. ಆಫ್ಟರ್ ಮೆನಿ ಇಯರ್ಸ್ ಅಂತ ಆಗ್ತಾರಲ್ಲ, ಹಂಗೆ ಆಗ್ಬೇಕಾಗ್ತದೆ ಈಗ. ಬಾತ್ ನೋಡಿ ಟ್ರೈನ. ಓ ಅಣ್ಣಾರ ಏಟ್ ಲೇಟ್ ಮಾಡಿ ಬರ್ತೀರಿ? ದೂರ ಒಡೆ ನೋಡಿದ್ರಲ್ಲ ಗೊತ್ತಾಗ್ಬೋದು ನಾವು ಯಾವ ಕಡೆ ಹೊಂಟಿವಿ ಅಂತ ಹೇಳಿ ಕೇಸಿಂದ. ಯಾವಾಗ ಭೀ ನಾ ಈ ಟ್ರೈನ್ನ ಜರ್ನಿ ಮಾಡೋ ಟೈಮಿಗೆ ಈ ರೂಟಿಗೆ ಹೋಗೋ ಟೈಮಿಗೆ ಎವ್ರಿ ಟೈಮ್ ಫಿಕ್ಸ್ ಮದ್ದು ರೋಡ್ ಎತ್ತಿಲ್ಲ, ಮನ್ಸಿಗೆ ಸಮಾಧಾನ ಆಗಲ್ಲ. ಮೈಸೂರು ಸ್ವಲ್ಪ ದೂರದ ಸೈಡಿಯಾಕೆ ಟ್ರೈನ. ಈಗ ನೋಡಿ ರೇಟ್ ಅರ್ಜೆಂಟ್ ಅದ ಪಾಪ, ಇಲ್ಲಿದೆ ನಡ್ಕೋತೊಂಟ್ರ. ಈಗ ಅವ್ರ ಹೋಗೋದಕ್ಕೆ ಟ್ರೈನ್ ಬಿಡ್ಬೇಕಂತ. ನೋಡಿ ಹ್ಯಾಂಗೆ ಇಳಿದಾರ ಎಲ್ಲ ಕಡೆ. ಇಲ್ಲಿ ಇಳಿದಾರ. ಇದೇ ಮೈಸೂರೇ, ಎದ್ರ ಕಾಣೋದೇ ಮೈಸೂರು. ಇದು ಸ್ವಲ್ಪ ಜಸ್ಟ್ ಅಲ್ಲಿ ಜಾಗ ಇರಲ್ಲ ಅಂತ ಹೇಳ್ಕೇಸಿಂದ ಸೈಡಿಗೆ ಹಾಕಿರ್ತಾರೆ. ಟ್ರೈನ್ನಾಗ ಒಂದು ಇದೊಂದು ಭಾರಿ ಅದ. ಪಾಪ ಇವರೆಲ್ಲ ಅರ್ಜೆಂಟ್ ಅದ ಅಂತೇಳಿ ಇಳಿದು ಹೊಂಟ್ರು. ಬಟ್ ಅದರ ಟ್ರೈನ್ ಬಿಟ್ಟತು. ಅವ್ರಿಗೆ ನೋಡಿದ್ರೆ ಪಾಪ ಅನಿಸ್ತದೆ ಆ್ಯಕ್ಚುಲಿ. ಕರೆ ಅಂದ್ರೆ ಪಾಪ ಇಲ್ಲಿ ಶಾರ್ಟ್ಕಟ್ಲಿ ಹೋಗ್ಬೇಕಂತ ಅವ್ರು ಬಂದರು. ಈಗ ಇಲ್ಲಿನ ಇಬ್ಬರು ಹೊಂಟಾರ ಅರ್ಜೆಂಟ್ ಅಂತೇಳಿ. ಈಗ ಇದು ಅವ್ರಿಗಿಂತ ಜಲ್ದಿ ಟ್ರೈನೇ ಹೋಗ್ತದೆ. ಅವಿ ಮನುಷ್ಯಾಗ ಒಂದು ತಾಳ್ಮೆ ಇರ್ಬೇಕು. ಏನಂತ ದೋಸ್ತ? ಏನು ನೋಡಿಗ ಈ ಥರ ನಡ್ಕೊತ ಹೋಗೋದು ಬೇಕಿತ್ತೆ. ನೋಡಿಲ್ಲ ನೋಡು ಹಿಂಗೆ. ಇಲ್ಲಿ ನೋಡು ಈಗ ಪಾಪ ಲೇಟ್ ಆತಂತ ಮಾಡಲಿ. ಪಾಪ ಕಪಸ್ಕೊಂಡು ನೋಡು. ಅದಕ್ಕೆ ಅಡ್ದೋಡಿ ಮಾಡ್ಬಾರ್ದು. ಅವಿ ಮನುಷ್ಯ ಪೇಷನ್ಸ್ ಇಡ್ಬೇಕು. ಇಂತಲ್ಲಿ ಅದ್ರ ಸ್ಪೆಷಲಿ ಟ್ರೈನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅದ ಹೇಳಿ ಕೇಳಿ. ಅವರು ಮೊದಲೇ ಡಿಲೇ ಆಗ್ಯದ. ಟ್ರೈನ್ ಡಿಲೇ ಆಗಿ ಸಲಕ್ಕೆ ಅವ್ರು ಫಾಸ್ಟ್ ಮೂವ್ ಆಗೋದಿರ್ತದೆ. ಸೊ ಅದು ಸ್ವಲ್ಪ ಅದ್ರನ್ನ ತಿಳ್ಕೊಂಡು ಹೋಗ್ಬೇಕು. ಅಣ್ಣ ಯಾವ್ರದ ನಮ್ಮ ಅಣ್ಣನ ಫೇವ್ರೇಟ್ ಊರ. ನಮಗೂ ಫೇವ್ರೇಟ ಮೈಸೂರಿಗೆ ಬಂದೆವು. ಈ ಮೈಸೂರಾಗ ಎಲ್ಲ ಹೋಗೋಣ ಗೊತ್ತಿರೋದ. ನೀ ಕರ್ಕೊಂಬಂದು ಎಲ್ಲಿಗೆ ಹೋಗೋಣ ಅಂತ ಎಲ್ಲಿಗೆ ಹೋಗೋಣ. ನಮ್ಮ ಅಣ್ಣ ಮೌನ ರಥ ತೊಗೊಳೋಣ, ಅದಕ್ಕೆ ಗುಡಿಗೆ ಹೋಗ್ಬೇಕಂತ ಬಂದೇನೋ. ಇಲ್ಲಿ ಅಲ್ಲಿಂದ ಸೀದಾ ಇವತ್ತು ಸಂಜೆಗೆ ಒಂದು ಕಡೆ ಕ್ಯಾಂಪಿಂಗ್ ಮಾಡೋಕಂತದ. ಎಂಟ್ರಿ ಆದವು. ಮೈಸೂರು ಎಂಟ್ರಿ ಆಗಿ ಹೊರಗೆ ಹೊಂಟಿವಿ. ಇಲ್ಲಿಂದ ಸೀದಾ ಈಗ ಫಸ್ಟ GSS ಕಾಲೇಜ್ಗೆ ಹೋಗ್ಬೇಕು. GSS ಕಾಲೇಜ್ಗೆ ಹೋಗಿ ಅಲ್ಲೊಂದು ಗಾಡಿ ಅದ, ನಮ್ಮದು ಗಾಡಿ ತೊಗೊಂಡು ಕೇಸಿ ಹೊರ ಬರ್ಬೇಕು. ಆಟೋ ಬುಕ್ ಮಾಡಿ ಇಲ್ಲಿ GSS ಕಾಲೇಜ್ಗೆ ಹೋಗ್ಬೇಕಂತೇಳಿ. ಸೊ ಈಗ ಆಟೋ ಹಬ್ಬಿ ಇಲ್ಲೆಲ್ಲ ಹೊರಗೆ ಕೇಳತ್ತೇವು.
250 ಮತ್ತಂದ್ರೆ ರೇಟ್ ಸಿಕ್ಕಂಗೆ ಹೇಳತ್ತಾರೆ 150 ರೂಪಾಯಿ ಅಂತ 200 ಅಂತ 250 ಅಂತ ಮನ್ಸಿಗೆ ಬಂದಂಗೆ ಹೇಳಿದ್ರೆ ಹಂಗೆ ಹೇಳ ಅದಕ್ಕೆ ಸೊ ರ್ಯಾಪಿಡೋ ಬುಕ್ ಮಾಡಿದ್ರೆ ಬೆಸ್ಟ್ ಅಂತೇಳಿ ಕಷ್ಟ. ಸೊ ಗಾಡಿ ಹಬ್ಬಿ ಅಲ್ಲಿಗೆ ಹೋಗಿ ಆಟೋ ಹಬ್ಬಿ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಏನೇ ಆಗಲಿ ಮೈಸೂರಿಗೆ ಬಂದ್ಮೇಲೆ ಐ ಥಿಂಕ್ ಆಟೋದಾಗ ಫಸ್ಟ್ ಟೈಮ್ ಅನ್ಕೋತೀನಿ ಆಗ ಸೆಕೆಂಡ್ ಟೈಮ್ ಇರ್ಬೋದು, ನೆನಪಿಲ್ಲ ಅಷ್ಟು. ಎವ್ರಿ ಟೈಮ್ ಬಂದಾಗ ಗಾಡಿ ಇದ್ರ ಮೇಲೆ ಓಡಾಡಿದ ರೂಢಿ ಅದ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡತ್ತಿದ್ದು. ಚಾಮುಂಡಿ ಬೆಟ್ಟದ ರೋಡ ಮತ್ತು ನೋಡು ಕಮನ್ ಶ್ರೀ ಚಾಮುಂಡೇಶ್ವರಿ ವೆಲ್ಕಮ್ ಮಾರ್ಚ್ ಇತ್ತಾಯಿ ಚಾಮುಂಡಿದು ವೆಲ್ಕಮ್ ಮಾರ್ಚ್. ನಾವು ಬರ್ತಿರ್ತೀವಿ ಅವಾಗ 2 ತಿಂಗಳಿಗೆ 3 ತಿಂಗಳಿಗೆ ಪ್ರತಿ ಹಿಂಗೆ ಒಂದು ಡೇ ನೋಡಿಕೊಂಡು ನಮ್ಗೆ ಯಾವ್ದು ಕಂಫರ್ಟೇಬಲ್ ಐತಿ ಬಿಡು ನೋಡ್ಕೊಂಡು ಕೇಸಿನ ಬಂದು ಟೆಂಪಲಿಗೆ ಬರ್ತೀವಿ. ಆ ಗೇಟಿಗೆ ಹೋಗಿದ್ದೆವು. ಈ ಥರ ಅಲ್ಲೊಂದು ಗೇಟ್ ಇತ್ತು, ಬಟ್ ಆ ಗೇಟ ಕ್ಲೋಸ್ ಆಗೈತೆ. ಯಾಕಪ್ಪ ಅಂದ್ರೆ ಚಿರತೆಗಳ ಕಾಟ ಸಲಕ್ಕೆ ಈ ಗೇಟ್ ಹಿಂಗೆ ಕ್ಲೋಸ್ ಮಾಡಿಬಿಟ್ಟಿರಲ್ಲ ಪೂರ. ಮತ್ತು ಹಿಂಗೆ ಸುತ್ತರ್ಕೊಂಡು ಬಂದೆವು. ಸುತ್ತರ್ಕೊಂಡು ಬಂದಿನ ಸಲಕ್ಕೆ ಲೇಟ್ ಆಯ್ತು ನಮಗೆ, ಇಲ್ಲಾಂದ್ರೆ ನಾವು ಆಲ್ರೆಡಿ ಮ್ಯಾಲೆ ಇರ್ತಿದ್ದೆವು ಹೊರದ. ಇನ್ನೂ ಒಂಥರ ಘಾಟ್ ಸೆಕ್ಷನ್ ಇದ್ದಂಗೆ ಅದ ಫುಲ್. ಊಟಿಗೆ ಹೋಗೋ ರೋಡ್, ಇದ್ರಾಗ ಊಟಿಗೆ ಹೋಗೋ ರೋಡು ಬರ್ತದ. ಆ್ಯಂಡ್ ಇಲ್ಲಿ ಇನ್ನೊಂದು ವೈಲ್ಡ್ ಲೈಫ್ ಹೋಮ್ ಇದು, ಅಂದ್ರೆ ಜಾಸ್ತಿ ಚಿರತೆಗಳು ಇಲ್ಲಿ ಸುತ್ತಮುತ್ತ ಅರಣ್ಯಗಳ ಟೈಗರ್ಸ್ ಜಾಸ್ತಿ ಅವ. ಹೀಗಾಗಿ ಇಲ್ಲಿ ಭಾಳ ಪ್ರಿಕಾಷನ್ಲಿ ಇರಬೇಕು. ಅಲ್ಲಿ ಹುಚ್ಚು ಚಲ್ಲಿ ನಿಂದಿರಬಾರ್ದು. ಇಲ್ಲಿ ಭಾಳ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅವ ಇಲ್ಲಿ. ಒಂದು ರೀಲ ನೋಡಿದ್ದ, ಚಾಮುಂಡಿ ಬೆಟ್ಟನಾಗ ಮ್ಯಾಲ ಒಂದಿಷ್ಟು ಶಾಪ್ ಕಟ್ಟಬೇಕು, ಡೆವಲಪ್ಮೆಂಟ್ ಮಾಡಬೇಕು, ಈ ಥರ ಮಾಡ್ಲತ್ತಾರ ಅಂತ ನೋಡಿದ್ದ. ಸೊ ಅದ್ರ ಬಗ್ಗೆನೂ ನಂಗೆ ಮಾತಾಡೋದು ಆ್ಯಕ್ಚುಲಿ ಕರೆ ಅಂದ್ರೆ ಡೆವಲಪ್ಮೆಂಟ್ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡಿದ್ರೆ ಸಾಕು. ಪವಿತ್ರವಾದ ಜಾಗ ಒಳಗೆ ಡೆವಲಪ್ಮೆಂಟ್ ಬೇಕಾಗಿರೋದು. ಆ ಡೆವಲಪ್ಮೆಂಟ್ ಆಗಿ ಕಿರಿಕಿರಿ ಆಗಿ ಎಲ್ಲ ಸ್ಪೆಷಾಲಿಟೀಸ್ ಜಾಸ್ತಿ ಆಗಿ ಆ ಜಾಗದ ಪವಿತ್ರತೆ ಪ್ರಾಮುಖ್ಯತೆ ಕಡಿಮೆ ಆತ ಅನ್ಕೋತೀನಿ ನಾನು ತಿಳಿದ ಮಟ್ಟಿಗೆ. ಇಲ್ಲಿ ಕಾಣೋದೀಗ ಟೆಂಪಲಿಂದ ಮೇನ್ ಗೇಟ. ಅದು ಒಳಗೆ ಕಾರ್ ಪಾರ್ಕಿಂಗ, 2 ವೀಲರ್ ಪಾರ್ಕಿಂಗ. ಬಟ್ ನಮ್ಮ ಗಾಡಿಗಳು ಇನ್ನತ್ತನ ಹೋಗ್ಬೋದು ಅಂದ್ಕೊಂಡಿನಿ ಮ್ಯಾಲೆ ತನ. ಇನ್ನು ಎಷ್ಟು ದೂರ ಹೊತ್ತ ಗೊತ್ತಿಲ್ಲ ನನಗೆ. ನೋಡಮು ನೋಡಿ ಒಯ್ಯ ಮಲ್ತಾನ ಆದಷ್ಟು ಮುಂದೊಳಗೆ ಟ್ರೈ ಮಾಡ್ತೀನಿ. ಬಸ್ದು ನಾನು ತಪ್ಪದು ಆ್ಯಕ್ಚುಲಿ, ಇದು ಬಸ್ಸಿನ ಹೊರದಲ್ಲ ನಾನು ತಪ್ಪು. ಇಂಡಿಕೇಟ್ರ್ ಹಾಕೋಣಂದ್ರೆ ನಾ ಈ ಕಡೆ ಬಂದೀನಿ. ಸರ ಒಪ್ಪ ಬಸ್ಗಳಿಲ್ಲಿ. ಈಗ ಸ್ಕೂಲ್ ಮಕ್ಕಳಿಗೆ ಕರ್ಕೊಂಬಂದಾರಿಲ್ಲ ಟೂರಿಗೆ ಇಷ್ಟು ಬಸ್ಗಳಂದ್ರೆ ವೀಕೆಂಡ್. ಇದು ಯಾವುದೋ ಗೌರ್ಮೆಂಟ್ ಸ್ಕೂಲ್ ಹುಡುಗರು ಏನು ಅಲ್ಲ, ಗೌರ್ಮೆಂಟ್ ಸ್ಕೂಲ್ದವ್ರಿಗೆ ಕರ್ಕೊಂಡು ಹೋಗಿ ಸುಳ್ಳೋದು. ಅವ್ರಿಗೆ ತಿಲ್ಲಕ್ಕೆ ಸಾಲಲ್ಲ, ಇಲ್ಲಿ ಕರ್ಕೊಂಡು ಹೋಗ್ಬೇಕು. ಯಾವುದೋ ಸ್ಕೂಲಿಂದ ಬಂದವ್ರ ಮಕ್ಕಳು. ಇದ್ರದ್ದು ವಿಡಿಯೋ ಮಾಡಿರಲಿಲ್ಲ, ಅದಕ್ಕೆ ಈಗ ಶೇರ್ ಮಾಡ್ಕೊಂಡೆ. ಸೊ ಈ ಕಡೆ ಮ್ಯಾಲೆ ಬಂದೆಲ್ಲ ಗಾಡಿ ತೊಗೊಂಡು. ಸೊ ಅಲ್ಲಿ ತನಕ ಹೋಗ್ತೀವಿ ನಾವು ಪೂರ ಗಾಡಿ ಇಲ್ಲಿ ತನಕ ಹಚ್ಬೋದು ನಮ್ಮ ಗಾಡಿ. ಹಿಂಗಾಗಿ ನಮ್ಮ ಮ್ಯಾಲೆ ತೊಗೊಂಬಂದೆ ಗಾಡಿ. ನೋಡಪ್ಪ ಆ ತಾಯಿ ಗುಡಿ, ಚಾಮುಂಡೇಶ್ವರಿ ಗುಡಿ. ಇಲ್ಲೀಗ ಡೆವಲಪ್ಮೆಂಟ್ ಮಾಡ್ಬೇಕಂದ ಜಾಗ ಇಲ್ಲಿ ಕಾಣತ್ತಿಲ್ಲ ಅದ್ರ. ಈಗ ಇದು ಗುಡಿ ಪಕ್ಕ ಈಟೆಲ್ಲ ಶಟ್ರ ಅವೆಲ್ಲ ಮಾಡಿದ್ರೆ ಹ್ಯಾಂಗೆ ಅಂತೀನಿ. ಇಲ್ಲಿ ಹುಡುಗ ಪೂರಾ ಬೆಟ್ಟನೇ ತೆಗೆದು ತೊಳ್ದಂಗೆ ಆಗ್ಬಿಟ್ಟದ. ಈಗ ಬೇಕಾ ಇಲ್ಲಿ ಡೆವಲಪ್ಮೆಂಟು. ಗಾಡಿ ಇಲ್ಲಿ ಹಾಕದೆ ಅಂದ್ರೆ ಅಂತಲ್ಲಿ ಗಾಡಿ ಹಾಕಿ. ಸೊ ಈಗ ರಶ್ ಅದಂತ ನಮ್ಮ ದೋಸ್ತ, ಅದಕ್ಕೆ ಅವನಿಗೆ ಒಳಗೆ ಬರಲ್ಲ ಅಂದಿದ್ದ. ಆಯಿತು ಮುಗಿಸ್ಕೊಂಡು ಟೆಂಪಲಿಂದೆಲ್ಲ ಮುಗಿಸ್ಕೊಂಡು ಚಿಂಟೆ ಮಕ್ಕೊಳಣ. ಚಿಂಟು ಚಿಂಟು ಸರಿ ಗಾಡಿ ತೆಗಿಬೇಕು. ಚಿಂಟೆ ಡಿಸ್ಟರ್ಬ್ ಮಾಡ್ದೆ ಪಾಪ. ಇದೆಲ್ಲ ಏನು ಕಾಣತ್ತಲ್ಲ ಮ್ಯಾಲೆ ಗುಡಿ ಬಾಜು ಈ ಥರ ಎಲ್ಲ ತೆಗೆತೋಡಿ ಡೆವಲಪ್ಮೆಂಟ್ ಮಾಡ್ಬೇಕಲ್ಲ ಹತ್ರ ಅಂತ. ಡೆವಲಪ್ಮೆಂಟ್ ಊರಾಗಿರೋ ರೋಡ್ಗಳು ಅವೆಲ್ಲ ಮಾಡಿದ್ರೆ ಸಾಕು. ಈ ಥರ ಪವಿತ್ರ ಸ್ಥಾನದಾಗ ಬಂದ ಕೇಸಿನ ಇಲ್ಲಿ ಕಮರ್ಷಿಯಲ್ ಮಾಡಿದ್ರೆ ಹ್ಯಾಂಗೆ ಅಂತೀನ. ಸರ್ರಿ ಅಕ್ಕೋರ ಸರ್ರಿ ಲಾರಿದ ನಡ್ಬಾರ ಬಂದು ಹಚ್ಚಾನಿಲ್ಲ. ವೀಕೆಂಡ್ ಇದ್ದ ಸಲಕ ಭಾಳ ರಶ್ ಅದ ಗುಡಿ. ಮಂದಿನವ ಕಾಲೇಜ್ ಹುಡುಗರವ, ಬಟ್ ಪಾಳಿನೂ ಭಾಳ ಐತಿ ವೀಕೆಂಡ್ ಇದ್ದ ಸಲಕ. ಅಕ್ಕೋರೆ ನಡ್ಬಾರ್ಕ ನಿಂತು ಆ ಕಡೆ ನೋಡಿದ್ರೆ ಹೆಂಗೆ ರೀ. ಇನ್ನು ಮುಂಜಾನೆ ನಾಷ್ಟ ಇಲ್ಲ ಏನಿಲ್ಲ. ಈಗೊಂದು ಲಾಡು ತಿಂದೆ ಬರೀ ಟೆಂಪಲ್ನಾಗ. ಹೈವೇ ರೋಡಿಗೆ ಬಂದ ಬರಬೇಡ್ರಿ ಸರ್.
ಟೆಂಪಲ್ ರೋಡ್ ಅದ. ಸೀದಾ ಹಿಂಗೆ ಹೋಗಿ ಹೊರಗೆ ಆಗ್ಬಿಡ್ತೀವಿ. ಚಂದ ಮುಗಿಲಕ್ಕೆ ಅರ್ಧ ಗಂಟೆ ಆಯಿತು, ಯಾಕಂದ್ರೆ ವೀಕೆಂಡ್ ರಶ್ ಆ್ಯಂಡ್ ಮಂದಿ ಕಾಲೇಜು ಸ್ಕೂಲ್ ಹುಡುಗರುಗಳು ಎಲ್ಲ ಮಕ್ಕಳು ಬಂದಿರು, ಹಿಂಗಾಗಿ ಸ್ವಲ್ಪ ರಶ್ ಇತ್ತು. ಆ್ಯಂಡ್ ಗುಡಿ ಕ್ಲೋಸ್ ಆಗೋ ಟೈಮ, ಹಿಂಗಾಗಿ ಎಲ್ಲ ಮಂದಿ ಬಿಟ್ಬಿಟ್ರೆ ಎಟ್ ಟೈಮ. ಮತ್ತು 2 ಗಂಟೆ ಗುಡಿ ಕ್ಲೋಸ್ ಆಗ್ತದ. ಇಲ್ಲೊಂದು ದಾರ್ಯಾಗ ಒಂದು ವ್ಯೂ ಪಾಯಿಂಟ್ ಅದ, ಫುಲ್ಲು ಮೈಸೂರೇ ಭಾರಿ ಕಾಣುತ್ತೆ. ಅದರ ಸ್ಪೆಷಲಿ ನೈಟ್ ಟೈಮ್ ನೋಡ್ಬೇಕು. ಇಲ್ಲೆಲ್ಲ ಇಲ್ಲೆಲ್ಲ ಫುಡ್ ಸ್ಟಾಲ್ಗಳು ಲೈನಾಗಿ ಅಲ್ಲಿ ಬಂದು ನಿಂತು ನೋಡ್ತಾರೆ. ಬರ್ರಿ ನಾನು ನಿಮಗೂ ತೋರಿಸ್ತೀನಿ. ಅದು ಪೂರಾ ಮೈಸೂರಿದು, ಮೈಸೂರು ಸಿಟಿ. ಇಲ್ಲಿ ಮ್ಯಾಲೆ ನಿಂತು ನೋಡಿದ್ರೆ ರಾತ್ರಿ ಲೈಟ್ ಬೀಳ್ತಾವೆ. ಇಲ್ಲಿ ಪ್ಯಾಲೇಸ್ ಲೈಟ್ ಆನ್ ಆಗೋದು ಭಾರಿ ಕಾಣುತ್ತೆ. ಇಲ್ಲಿ 7:30 ಆನ್ ಆಗ್ತದೆ. ಅದು ಭಾರಿ ಕಾಣ್ತದೆ. ಎಲ್ಲ ಲೈಟ್ ಶೋ ಇರುತ್ತೆ ವೀಕೆಂಡ್ನಾಗ. ಅದು ಮುಗಿಸ್ಕೊಂಡು ಆನ್ ಮಾಡ್ತಾರೆ ಎಟ್ ಎ ಟೈಮ್. ಲಾಸ್ಟಿಗೆ ಒಂದು ಕಣ್ಣಿಗೆ ಏನೋ ಒಂದು ಫ್ಲ್ಯಾಶ್ ಹೊಡೆದಂಗೆ ಆಗ್ತದೆ, ಭಾರಿ ಇರ್ತದೆ ಲಾಸ್ಟಿಗೆ. ನಾಷ್ಟ ಮಾಡಿದೆವು. ನಾಷ್ಟ ಮಾಡ್ತಾನೆ ರಾಹುಲ್ ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದ. ರಾಹುಲ್ ಬಂದಾನ, ರಾಹುಲ್ ಅವ್ರ ಫ್ರೆಂಡ್ ಬಂದಾರ. ಸೊ ಹೀಗೆ 4 ಮಂದಿ ಸೇರಿ ಒಂದು ಎಲ್ಲರೇ ಹೋಗ್ಬೇಕಂತ ಪ್ಲ್ಯಾನ್ ಮಾಡತ್ತೀವಿ. ಒಂದು ಟೆಂಟ್ ಅದ, ಇನ್ನೊಂದು ಬಲ್ ಮನ್ಯಾಗ ಅದ. ಬರ್ರಿ ನೋಡೋಣ ಏನೇನು ಎಲ್ಲೆಲ್ಲಿ ಓಡಿರ್ತೀವಿ ಅಂತ.